ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮೂರಾಗ ನಮ್ಮ ಮನೆ ಬದುಕ ಒಂದು ಪ್ರೈಮರಿ ಸ್ಕೂಲ್ ಐತಿ. ಅಲ್ಲಿ ಒಂದಿಷ್ಟು ಹುಡುಗರು ಈ ಕರ್ನಾಟಕ ದರ್ಶನ ಅಂತ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಅದ್ರ ಕಲೆ ಸಂಸ್ಕೃತಿ ಬಗ್ಗೆ ಮತ್ತು ಟೆಂಪಲ್ಸ್ ಬಗ್ಗೆ ಎಲ್ಲ ಒಂಥರ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನನ್ನ ಹೆಸರು ಸನಾ ಕಲ್ಲೂರ್. ನನ್ನ ಹೆಸರು ಶ್ರಾವಣಿ ಸುಮಾಜೀವರ್. ನನ್ನ ಹೆಸರು ಸ್ಫೂರ್ತಿ ಗಂಗೆ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸವದತ್ತಿ ಕ್ಷೇತ್ರದ ಅಧಿದೇವತೆ ಶ್ರೀ ರೇಣುಕಾ ಯಲ್ಲಮ್ಮ. ಸವದತ್ತಿ ಯಲ್ಲಮ್ಮನ ದೇಗುಲವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ರೇಣುಕಾದೇವಿಯ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿದ್ದು, ಜನರು ಎನೆಗೊಂಡದಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ಸೇವೆ ಮಾಡುತ್ತಾ ಆರೋಗ್ಯ ಮತ್ತು ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ದೇವಸ್ಥಾನದ ಸ್ಥಳ ಇದು ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾದೇವಿಗೆ ಸಂಬಂಧಿಸಿದ ದೇವಾಲಯವಾಗಿದ್ದು, ಯಲ್ಲಮ್ಮನ ಗುಡ್ಡದ ಮೇಲಿದೆ. ದೇವತೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯನ್ನು ಪೂಜಿಸಲಾಗುತ್ತದೆ. ಇವಳು ಶಕ್ತಿ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ನಂಬಿಕೆಗಳು: ಯಲ್ಲಮ್ಮನ ದರ್ಶನದಿಂದ ಜೀವನದ ಕಷ್ಟಗಳು ದೂರವಾಗುತ್ತವೆ, ಚರ್ಮ ರೋಗಗಳು ನಿವಾರಣೆಯಾಗುತ್ತವೆ, ತೈಲ ಸೇವೆ ಮತ್ತು ಸೀರೆ ಮಂಗಳ ಜವ ಸಮರ್ಪಣೆಯಿಂದ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಇತಿಹಾಸ: ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಕಾಲದ ಪುರಾತತ್ವ ಅವಶೇಷಗಳು ಈ ಬೆಟ್ಟದಲ್ಲಿ ಸಿಗುತ್ತದೆ. ಇದು ಪ್ರಾಚೀನ ಕಾಲದಿಂದಲೂ ಪವಿತ್ರ ಸ್ಥಳವಾಗಿದೆ. ಸವದತ್ತಿಯು ರಟ್ಟ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಸವದತ್ತಿ ಯಲ್ಲಮ್ಮನ ದೇಗುಲವು ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು, ಇಲ್ಲಿಗೆ ದೇಶಾದ್ಯಂತ ಭಕ್ತರು ಬರುತ್ತಾರೆ. ಬನದ ಹುಣ್ಣಿಮೆ ಮತ್ತು ಭಾರತ್ ಹುಣ್ಣಿಮೆ ಎಂದು ಲಕ್ಷಾನುಗಟ್ಟಲೆ ಭಕ್ತರು ಇಲ್ಲಿ ಸೇರುತ್ತಾರೆ. ಯಲ್ಲಮ್ಮನ ಜಾತ್ರೆಯು ವೈಭವದಿಂದ ನಡೆಯುತ್ತದೆ. ಧನ್ಯವಾದಗಳು. ಲೈಟ್ ಹೌಸ್ ಕಡಲ ಬೆಳಕು ಎಂದರೆ ಕಡಲ ತೀರದಲ್ಲಿರುವ ಎತ್ತರದ ಗೋಪುರವಾಗಿದ್ದು, ಅಣಿಯುವಾಗೆ ದಾರಿ ತೋರಿಸಲು ಮತ್ತು ಅಪಾಯಗಳಿಂದ ರಕ್ಷಿಸುವ ಅತ್ಯದ್ಭುತ ದೀಪವನ್ನು ಹೊಂದಿರುತ್ತದೆ. ನಾವಕರಿಗೆ ಸರಿಯಾದ ದಾರಿ ತೋರಿಸಲು ಗೋಪುರವಾಗಿದೆ. ಮಂಜು ಶಬ್ದ ಬರುತ್ತದೆ. ಇದರಿಂದ ಅಡುಗೆ ನಾವಕರಿಗೆ ಸರಿಯಾದ ದಾರಿ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸೋದ್ಯಮ ಸುಂದರವಾದ ನೋಟವನ್ನು ಒದಗಿಸುವ ಲೈಟ್ ಹೌಸ್ಗಳು ಪ್ರವಾಸಿ ಆಕರ್ಷಣೆ ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿವೆ. ಉದಾಹರಣೆಗೆ ಮಹಾಬಳೇಶ್ವರ ಲೈಟ್ ಹೌಸ್ ಮತ್ತು ಕಪ್ಪು ಲೈಟ್ ಓದುತ್ತಿದ್ದೇವೆ. ಉಡುಪಿ ಮಠ. ಉಡುಪಿ ಕರ್ನಾಟಕದ ಒಂದು ಜಿಲ್ಲೆ. ಇದು ಶ್ರೀಕೃಷ್ಣ ಮಠ, ಸುಂದರ ಕಡಲ ತೀರಗಳು ಮತ್ತು ಶಿಕ್ಷಣ ಕೇಂದ್ರವಾದ ಮಣಿಪಾಲಕ್ಕೆ ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯು ಆಗಸ್ಟ್ 25, 1997ರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಂಗಡಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಶ್ರೀಕೃಷ್ಣ ಮಠ ಶ್ರೀಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ ಕೃಷ್ಣನ ದೇವಾಲಯ ದೇಶಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ವೈಷ್ಣವ ಸಂಪ್ರದಾಯದ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಕನಕನ ಭಕ್ತಿ ಮತ್ತು ಪವಾಡದ ಸಂಕೇತವಾಗಿದೆ. 14ನೇ ಶತಮಾನದ ದಾಸ ಶ್ರೇಷ್ಠ ಕನಕದಾಸರಿಗೆ ದೇವಾಲಯದ ಒಳಗೆ ಪ್ರವೇಶ ನಿರಾಕರಿಸಿದಾಗ ಅವರು ಯುವತಿಯಿಂದ ಪ್ರಾರ್ಥಿಸಿದರು. ಆಗ ಕೃಷ್ಣನ ಕ್ಷಮಾಭಿಮುಖವಾಗಿ ತಿರುಗಿ ದರ್ಶನ ನೀಡಿದರೆಂಬ ಪ್ರತೀತಿ ಇದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಐತಿಹಾಸಿಕ ಕನಕನ ಕಿಂಡಿಗೆ ಅಳವಡಿಸಲಾಗದ ನೂತನ ತಲೆಮುಖ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ 28, 2025ರಂದು ಉದ್ಘಾಟಿಸಿದರು. ಮಳೆಗಾಲದಲ್ಲಿ ಅತ್ಯಂತ ರಮಣೀಯವಾದ ದೃಶ್ಯದಿಂದ ಪ್ರವಾಸಿಗರಿಗೆ ಮನ ಸೆಳೆಯುತ್ತದೆ. ಸುತ್ತಮುತ್ತಲಿನ ರೀತಿಯ ಹರಿಗೋಲನ ಕಾಡುಗಳು, ವೈವಿಧ್ಯಮಯ ಸಸ್ಯ ಸಂಪತ್ತು, ಜಲಪಾತದ ಸೌಂದರ್ಯವನ್ನು ಹೆಚ್ಚಿನ ಪ್ರಮಾಣದ ಈ ಚರಿಯ ಆಕಾರವು ಕರ್ನಾಟಕದ ವಿಜಯಪುರದಲ್ಲಿರುವ ಒಂದು ಪ್ರಸಿದ್ಧ ಸ್ಥಳವಾಗಿದೆ. ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಬಿಡ್ತಾರೆ. ಗೋಲ್ಗುಂಬಟ ಕಂಬಗಳ ಬೆಂಬಲವಿಲ್ಲದೆ ನಿಂತಿರುವ ವಿಶ್ವದ 2ನೇ ಅತಿದೊಡ್ಡ ಜಾಸ್ತಿ ನಿರ್ಮಾಣ. ಇದು ಆದಿಶಯ ರಾಜ ಮೊಹಮ್ಮದ್ ಅಜೀಜ್ ಹೆಸರಲ್ಲಿ 1427 ವಾಸ್ತುಶಿಲ್ಪಶೈಲಿಯನ್ನು ಹೊಂದಿದೆ.
ಕಾಯಿ ಕೆಟ್ಟಿದರೆ ಅದರ ಶಾಖ 7 ಬಾರಿ ಕುದಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸದನ ಕಿಲೆ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಬೃಂದಾವನ ಉದ್ಯಾನವನ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಕಾವೇರಿ ನದಿಯುದ್ದಕ್ಕೂ ನಿರ್ಮಿಸಲಾಗಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲಿದೆ. ಈ ಬೃಂದಾವನದ ಕೆಲಸ 1927ರಲ್ಲಿ ಪ್ರಾರಂಭವಾಗಿ 1932ರಲ್ಲಿ ಪೂರ್ಣಗೊಂಡಿತು. ಈ ಬೃಂದಾವನವು 60 ಎಕರೆಗಳ ಜಾಗದಲ್ಲಿ ಚಾಚಿಕೊಂಡಿದೆ. ಇಲ್ಲಿ ಸುಂದರವಾದ ಹೂವು, ಗಿಡಗಳು, ಮರಗಳು, ಹುಲ್ಲು ಹಸುತ್ತಿವೆ. ಪ್ರವಾಸಿಗರು ಮಧ್ಯಭಾಗದಲ್ಲಿರುವ ಕೆರೆಯಲ್ಲಿ ಕಾವೇರಿ ಪ್ರತಿಮೆಯನ್ನು ವಿಹಾರದಲ್ಲಿ ತೆರಳಬಹುದು. ಸಂಗೀತದ ತಾಳಕ್ಕೆ ತಕ್ಕಂತೆ ಕುಣಿಸುವ ಬಣ್ಣದ ನೀರಿನ ಚಿಮ್ಮಣಿಯನ್ನು ನೋಡಬಹುದು. ಸಂಜೆ ಸಮಯದಲ್ಲಿ ಅದ್ಭುತವಾದ ಬೆಳಕಿನ ಪ್ರದರ್ಶನವಿದೆ. ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹಾಗೂ ಚಲನಚಿತ್ರ ನಡೆಯುತ್ತವೆ. ಧನ್ಯವಾದಗಳು. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ವಿಧಾನಸೌಧವು ಕರ್ನಾಟಕದ ಶಾಸನಸಭೆಯ ಪ್ರಮುಖ ಕಟ್ಟಡವಾಗಿದೆ. ಇದು ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ ಒಂದಾಗಿದ್ದು ರಾಜ್ಯದ ಶಾಸನಗಳನ್ನು ರೂಪಿಸುವುದು ಮತ್ತು ಜಾರಿಗೊಳಿಸುವ ಕೆಲಸ ಇಲ್ಲಿ ನಡೆಯುತ್ತದೆ. ಗ್ರಾನೈಟ್ ಬಳಸಿ ನವೋದಯ ಶೈಲಿಯ ಈ ಭವ್ಯ ಕಟ್ಟಡವು 1751ರಲ್ಲಿ ಪ್ರಾರಂಭವಾಗಿ 1956ರಲ್ಲಿ ಕರ್ನಾಟಕ ವಿಧಾನಸಭೆಯ ಕೆಲಮನೆ ಮತ್ತು ವಿಧಾನ ಪರಿಷತ್ ಮೇಲ್ಮನೆ ಎರಡನ್ನೂರಿಗೆ ಮತ್ತು ಪ್ರಜಾಪ್ರಭುತ್ವದ ಪ್ರಮುಖ ಸಂಕೇತವಾಗಿದೆ. ವಿಧಾನಸಭೆಯಲ್ಲಿ ಶಾಸಕರು 70 ಸೇರಿಸಿ ರಾಜ್ಯದ ಧನ್ಯವಾದಗಳು. ನಾವು 5ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ರಾಜ್ಯದ ಜೀವನ ರಾಜ್ಯ ಒಡೆಯರ ಇವರು ನಮ್ಮ ಪತ್ನಿಯ ಚುನಾವಣೆ ಇವರ ಆಡಳಿತದಲ್ಲಿ ಚೀಫ್ ಇಂಜಿನಿಯರ್ ರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಿ 1930ರಲ್ಲಿ ಪೂರ್ಣಗೊಂಡಿತು. ಅಣೆಕಟ್ಟಿಗೆ ಅವರ ಹೆಸರೇ ಇಲ್ಲ. ಅವರ ಇಂಜಿನಿಯರಿಂಗ್ ಕೌಶಲ್ಯದಿಂದ ಇದು ದೇಶದ ಪ್ರಮುಖ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಧನ್ಯವಾದಗಳು. ನನ್ನ ಹೆಸರು ವೀರೇಶ್ ಕರೇನವರು. ನನ್ನ ಹೆಸರು ಶಿಲ್ಪಿ ಪ್ರಾಣಿಗಳು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಇದು ಮೈಸೂರಿನಲ್ಲಿರುವ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಇದನ್ನು 1892ರಲ್ಲಿ ಮಹಾರಾಜ ಒಡೆಯರು ಸ್ಥಾಪಿಸಿದರು. ಈ ಮೃಗಾಲಯವು 245 ಎಕರೆ ಇದ್ದು 1000ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಹೊಂದಿದೆ. ಮೃಗಾಲಯದಲ್ಲಿ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನದ ರೀತಿಯಲ್ಲಿ ಜೋಡಿಸಿಟ್ಟು ಸಂರಕ್ಷಣೆ ಮಾಡುತ್ತಾರೆ. ಸಂತಾನೋತ್ಪತ್ತಿ ಮತ್ತು ಸಂಶೋಧನೆಗೂ ಅನುಕೂಲವಾಗಿದೆ. ಮೃಗಾಲಯವು ಪ್ರಾಣಿಗಳ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಪ್ರಮುಖ ಸ್ಥಳವಾಗಿದೆ. ನನ್ನ ಹೆಸರು ಕಾವ್ಯ ಬಡಿಗೆ. ನನ್ನ ಹೆಸರು ಸನ್ಮತಿ ಬಡಿಗೆ. ನಾವು 6ನೇ ತರಗತಿಯಲ್ಲಿ ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಸುಂದರ ದೇವಸ್ಥಾನ ಪಟ್ಟಣವಾಗಿದೆ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವಿದೆ. ಹೊರನಾಡು ಎಂದರೆ ಹೊರಗಿನ ಸ್ಥಳ. ಹಿಂದೆ ಪ್ರದೇಶವು ತಲುಪಲು ಕಷ್ಟಕರವಾಗಿದೆ. ಅನ್ನಪೂರ್ಣೇಶ್ವರಿ ದೇವಿಯು ಆಹಾರ ಮತ್ತು ಸಮೃದ್ಧಿ ದೇವಿ ಎಂದು ಪೂಜಿಸಲ್ಪಡುತ್ತಾಳೆ. 8ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ. ಅನ್ನಪೂರ್ಣೇಶ್ವರಿ ದೇವಿಯು 4 ಕೈಗಳನ್ನು ಹೊಂದಿದ್ದು ಶಂಖಚಕ್ರ, ಶ್ರೀಚಕ್ರ ಮತ್ತು ಗಾಯತ್ರಿ ದೇವಿಯನ್ನು ಹಿಡಿದಿರುವ ಭಂಗಿಯಾಗಿದೆ. ಪ್ರಕೃತಿ ಸೌಂದರ್ಯ, ಸುತ್ತಮುತ್ತಲಿನ ಹಸಿರು ಕಣಿವೆಗಳು, ನದಿಗಳು ಪ್ರವಾಸಿಗರಿಗೆ ಆಕರ್ಷಕ ಸ್ಥಾನವಾಗಿದೆ. ಶಾಂತಿಯುತ ವಾತಾವರಣದಿಂದಾಗಿ ಆಧ್ಯಾತ್ಮಿಕ ಅನುಭವ ಪಡೆಯಲು ಉತ್ತಮ ಸ್ಥಳವಾಗಿದೆ. ಹಲವಾರು ಹಿಂದೂ ಯಂತ್ರಗಳ ಶಿಲ್ಪಗಳ ಕಾಲವಿದ್ದವ. ದೇವಾಲಯದ ಕೆತ್ತನೆಗಳನ್ನು ಕಾಣಬಹುದು. ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿ ತುಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಯಾತ್ರಾಸ್ಥಳವಾಗಿದೆ. ಸ್ಥಾಪಿಸಿದ 1500
ಪಶ್ಚಿಮ ಘಟ್ಟದ ಸ್ವಭಾವ ನಿತ್ಯ ಕಾಡುಗಳಲ್ಲಿ ಬೇರೆ ಶಿಖರ ಮತ್ತು ಮೊಯ್ನ ಶಿಖರ ಯಾಗದ ಪ್ರಮುಖ ಆಕರ್ಷಣೆ. ಬೇರೆ ಶಿಖರವು ಸುಮಾರು 150 ಮೀಟರ್ ಮತ್ತು ಮೊಯ್ನ ಶಿಖರವು ಅದರ ಬುಡದಿಂದ 90 ಮೀಟರ್ ದೂರದಲ್ಲಿದೆ. ಈ ಎರಡು ಶಿಖರಗಳು ಕಪ್ಪು ಸ್ಫಟಿಕದ ಕಲ್ಲುಗಳಿಂದಾಗಿ. ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮೊಯ್ನಿಯಂತೆ ಈ ಸ್ಥಳದಲ್ಲಿ ಬ್ರಹ್ಮ ರಾಕ್ಷಸ ಕೊಂದ ಜಾಗವಾಗಿದೆ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇದು ಭಾರತದ 2ನೇ ಅತಿ ಎತ್ತರವಾದ ಜಲಪಾತವಾಗಿದೆ. ಶರಾವತಿ ನದಿಯಿಂದ ಸುಮಾರು 750 ಕಿಲೋಮೀಟರ್ ಎತ್ತರದಿಂದ ಬೆಳಗಾವಿಯಲ್ಲಿ ರಾಜ್ಯ ಹೊರೆ ರಾಕೆಟ್ ಎಂಬ 4 ಭಾಗಗಳಾಗಿ ವಿಭಜನೆ ಮಾಡುತ್ತದೆ. ಈ ಝರಿಯ ಆಕಾರವು ಏನು ನರ್ತಕಿಯ ಕಲ್ಲು ಬಂಡೆಗಳ ನಡುವಿನ ತೂಗುವ ಈ ಝರಿಯು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಝರಿಯ ಆಕಾರವು 2 ನರ್ತಕಿಯ ತುಣುಕುಗಳಿಗೆ ಹೋಲುತ್ತದೆ. ಧನ್ಯವಾದಗಳು. ಭಾವಚಿತ್ರ, ಹಳೆಯ ಪಾತ್ರೆಗಳು, ಪೆನ್ನು, ಕನ್ನಡಿ, ಕುರ್ಚಿ, ಮೇಜು, ಮದುವೆ ಮಂಟಪ, ತಾಳಿ ಪತ್ರಗಳ ಬರವಣಿಗೆ, ಅವರಿಗೆ ಸಂದ ಪ್ರಶಸ್ತಿಗಳು, ಕುವೆಂಪು ಅವರು ಬರೆದ ಪುಸ್ತಕಗಳ ಸಂಪೂರ್ಣ ಸಂಗ್ರಹ, ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಕ್ಕೆ ಬರುವುದಲ್ಲಿರುವ ವಿಶೇಷ ಕವಿಶೈಲವು ಕುವೆಂಪು ಅವರ ಬಾಲ್ಯದ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು, ಎಷ್ಟು ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ, ಮತ್ತು ಎಷ್ಟು ಚೆನ್ನಾಗಿ ಆರ್ಟ್ ವರ್ಕ್ ಮಾಡಿದ್ದಾರೆ, ಎಲ್ಲ ವಸ್ತುಗಳನ್ನು ಎಷ್ಟು ಸಂಗ್ರಹ ಮಾಡಿದ್ದಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ ಈ ಥರ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಸಪೋರ್ಟ್ ಮಾಡಿ, ಅವರು ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಪ್ರೋ ಆ್ಯಕ್ಟಿವ್ ಆಗಿ ಲರ್ನ್ ಮಾಡ್ತಾರೆ. ಮತ್ತು ನಮ್ಮ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರದ್ದು ಪಾರ್ಟ್ 2 ನೆಕ್ಸ್ಟ್ ಹಾಕ್ತೀನಿ, ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.